ನಮಸ್ಕಾರ ಸ್ನೇಹಿತರೆ, ನಮ್ಮ ಭಕ್ತಿ ಸುದೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಕರ್ನಾಟಕದ ಪ್ರಸಿದ್ಧ ಶೈವ ಕ್ಷೇತ್ರಗಳಲ್ಲಿ ಒಂದಾದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇವೆ. ಈ ದರ್ಶನವನ್ನು ನಿಮಗೆ ತೋರಿಸ್ಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಇವತ್ತದು ಈಡೇರಿದೆ. ಸೊ ಈ ಪವಿತ್ರ ಕ್ಷೇತ್ರವು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಪ್ರತಿದಿನ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಮತ್ತು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ನೋಡಿ ಎಷ್ಟು ಅದ್ಭುತವಾದ ಗೋಪುರ ನೋಡಿದರೆ ಎಷ್ಟು ಖುಷಿ ಆಗ್ತದೆ. ವಿವಿಧ ಚಿತ್ರಗಳಿಂದ ತುಂಬಿರುವಂತಹ ಕಲೆಗಳಿಂದ ತುಂಬಿರುವಂತಹ ಶಿಲ್ಪಕಲೆಗಳು ಕೂಡ ಕಾಣಿಸ್ತವೆ. ನೋಡ್ಬೋದು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಅಮಾವಾಸ್ಯೆ ಅಲ್ವಾ, ಮೆನ್ನತ್ತಿನ ಅಮಾವಾಸ್ಯೆ ದಿನ ಹೋಗಿದ್ವಿ ನಾವು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಗಂಟೆ ಕೂಡ ಕಟ್ಟಿದ್ದಾರೆ ಅಲ್ಲಿ. ನನಗೆ ಈ ಥರ ಗಂಟೆ, ಈ ಥರ ವಾತಾವರಣ, ಈ ಥರ ದೇವಸ್ಥಾನ ದರ್ಶನ ತುಂಬ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು. ಯಾರಿಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಡಿ. ದಯವಿಟ್ಟು ದರ್ಶನ ಪಡೀರಿ. ದರ್ಶನ ಪಡೆದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಈ ಕ್ಷೇತ್ರವು ಲಿಂಗಾಯತ ಪರಂಪರೆಯಲ್ಲಿ ವಿಶೇಷವಾದಂತಹ ಮಹತ್ವವನ್ನು ಹೊಂದಿದೆ. ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಮನೋಕಾಮನೆಗಳು ಈಡೇರುತ್ತವೆ. ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಇಚ್ಛೆಗಳೆಲ್ಲವನ್ನು ದೇವ್ರ ಮುಂದೆ ನಾವು ಕೇಳಿಕೊಂಡ್ರೆ ಇಚ್ಛೆಗಳೆಲ್ಲ ಪೂರೈಸ್ತವೆ ಅಂತ ಒಂದು ನಮ್ಮ ನಂಬಿಕೆ ಇದೆ ಅಲ್ವಾ. ಸೊ ಯಾವ ದೇವರು ಕೂಡ ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತಾರೆ. ನಂಬಿಕೆ ಇಂಪಾರ್ಟೆಂಟು. ನಂಬಿಕೆ ಇರಬೇಕು. ಶಾಂತಿ, ಆರೋಗ್ಯ, ಕುಟುಂಬದ ಸುಖ, ಉದ್ಯೋಗ, ಜೀವನದಲ್ಲಿ ಯಶಸ್ವಿಗಾಗಿ ಅನೇಕರು ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ನೋಡಿ. ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ದರ್ಶನಕ್ಕೂ ಬರ್ತಾ ಇದ್ದಾರೆ ಜನ. ದೇವಾಲಯದ ಸುಂದರ ಗೋಪುರ, ಪವಿತ್ರವಾದಂಥ ವಾತಾವರಣ ನೋಡಿ, ಎಷ್ಟು ವಿಶಾಲವಾದಂತಹ ಅದು ಆವರಣ, ಹಾಗೆ ಶಾಂತಯುತವಾದಂತಹ ದೇವಸ್ಥಾನ, ಅಲ್ಲಿರುವಂತಹ ಗಂಟೆಗಳ ಶಬ್ದ, ಪೂಜೆ ಪುನಸ್ಕಾರ ಎಷ್ಟೊಂದು ಅದ್ಭುತ ಅಲ್ವಾ. ನೋಡಿ, ಇದು ಹೋಗಲಿಕ್ಕೆ ಜಾಗ, ದೇವರ ದರ್ಶನ ಪಡೀಲಿಕ್ಕೆ ಜಾಗ. ಇಲ್ಲಿಂದ ಹೋಗ್ಬೋದು ನಾವು. ಆಮೇಲೆ ನೋಡಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಎಷ್ಟೇ ಕೋಪದಿಂದ ಹೋಗಿ, ಎಷ್ಟೇ ಸಿಟ್ಟಿನಿಂದ ಹೋಗಿ, ಎಷ್ಟೇ ಮನಸ್ಸಿಗೆ ನೋವು ಮಾಡ್ಕೊಂಡು ಹೋಗಿ, ಅಲ್ಲಿ ಹೋದ ತಕ್ಷಣ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ವಾ. ಸೊ ಅದಕ್ಕೆ ಪ್ರತಿಯೊಬ್ಬರೂ ಕೂಡ ದೇವರ ಮೇಲೆ ನಂಬಿಕೆ ಇಡಿ. ದೇವಸ್ಥಾನಕ್ಕೆ ಹೋಗಿ ಯಾವಾಗ ಎಲ್ಲ ಕಡೆ ಹೋಗ್ಬೇಕಂತಿಲ್ಲ. ನಿಮ್ಮ ಮನೆ ಹತ್ರ ಇದ್ದರೆ ಹೋಗ್ಬೋದು. ಅಲ್ಲೂ ಕೂಡ ದರ್ಶನ ಮಾಡಿ ಯಾವಾಗಲೂ ಶಿವನ ಧ್ಯಾನ ಮಾಡಿ ನೀವು ಅವಕಾಶ ಸಿಕ್ಕಾಗೆಲ್ಲ ಈ ಪವಿತ್ರ ಕ್ಷೇತ್ರಕ್ಕೆ, ಅಂದರೆ ಟೈಮ್ ಸಿಕ್ಕಾಗೆಲ್ಲ ಭೇಟಿ ಮಾಡ್ಬೋದು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದಿವ್ಯ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ಣ ವಿಡಿಯೋ ನೋಡಿ ದರ್ಶನ ತಗೊಳ್ಳಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೋಸ್ಕರ ನಾನು ಈ ಮೆನ್ನತ್ತಿನ ಅಮಾವಾಸ್ಯೆ ದಿವಸ ಬಂದು ದರ್ಶನ ಪಡೆದು ನಿಮಗೆಲ್ಲರಿಗೂ ದೇವರ ಕೃಪೆ ಇರಲಿ ಅಂತ ಕೇಳ್ಕೊತಾ ನಿಮಗೆ ಈ ದರ್ಶನವನ್ನು ತೋರಿಸಿದ್ದೇನೆ. ನನಗನ್ಸಿದ ಮಟ್ಟಿಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಾನು. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಹಾಗೆಯೇ ನೋಡಿ ಎಷ್ಟು ನಂದಿ ಇದ್ದಾರೆ ನೋಡಿ. ನಂದಿ ಹೌದಾ, ನಂದಿ ಇದೆ. ಆಮೇಲೆ ನಮ್ಮ ಈ ವೀರಶೈವ ಧರ್ಮದಲ್ಲಿ ಅತಿಯಾಗಿ ನಾವು ದೇವ್ರನ್ನ ಇದು ಮಾಡ್ತೀವಲ್ವ, ಲಿಂಗಾಯತ ಸಮಾಜದವರು ನೋಡಿ ಇಲ್ಲಿ ಅಷ್ಟು ಗೌರವ, ಅಷ್ಟು ಇದು, ನಾವು ದೇವರಂದರೆ ಅಷ್ಟು ಭಕ್ತಿ ಎಲ್ಲನೂ ಕೇಳ್ಕೊತೀವಿ ದೇವ್ರ ಹತ್ರ. ಆಗೋದಾಗತ್ತೆ, ಕೆಲವೊಂದ್ಸಲ ಆಗಲ್ಲ. ಹಾಗಂತ ನಾವು ಹೋಗಿಬಿಡ್ಬಾರ್ದು. ಯಾಕಂದರೆ ದೇವರು ಯಾವಾಗ್ಲೂ ಟೈಮ್ ಕೊಡ್ತಾರೆ. ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು, ಸಮಾಧಾನ ಇರಬೇಕು ಸ್ವಲ್ಪ ಮನುಷ್ಯನಿಗೆ. ಎಲ್ಲ ಕೇಳಿದ ತಕ್ಷಣ ನೀಡುವಂತಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಚೆನ್ನಾಗಿರ್ತಿದ್ರು. ಸೊ ನಮ್ಮ ಎಲ್ಲ ಕರ್ಮಾನುಫಲಗಳನ್ನು ನಾವು ಅನುಭವಿಸಲೇಬೇಕು. ಅದಾದಮೇಲೆ ನಮಗೆ ದೇವರು ಅದನ್ನು ಕ್ಷಮಿಸಿ, ಏನಾದರೂ ನಮ್ಮ ತಪ್ಪುಗಳನ್ನ ಇದ್ದರೆ ಕ್ಷಮಿಸಿ ನಮಗೆ ವರವನ್ನು ಕೊಡುವಂಥ ಸಾಧ್ಯತೆಗಳಿರ್ತದೆ. ಸೊ ಆದಷ್ಟು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಬೇಡ್ಕೊಳ್ಳಿ. ದೇವರ ಗುಡಿ ಒಳಗೆ ಬಂದಾಗ ಅಷ್ಟೇ ಭಕ್ತಿ ಬೇಡ, ಹೊರಗಡೆ ಕೂಡ ಭಕ್ತಿ ಇರಲಿ. ಹಾಗೆಯೇ ಒಳ್ಳೆ ಮನಸ್ಸಿರಲಿ. ಯಾರ ಮೇಲೆ ದ್ವೇಷ ಆಗಲಿ, ಕೋಪ ಆಗಲಿ ಮಾಡ್ಕೋಬೇಡಿ. ಯಾರೇ ಕೆಟ್ಟದ್ದು ಬಯಸಿದ್ರು ಕೂಡ ನಾವು ಅವ್ರಿಗೆ ಒಳ್ಳೆಯದೇ ಬಯಸೋಣ. ಇದು ನನ್ನ ಒಂದು ಯಾವಾಗಲೂ ಒಂದು ಥಿಯರಿ ಇದು ನಂದು. ಸೊ ನೋಡಿ ಎಷ್ಟು ಅದ್ಭುತವಾಗಿರುವಂತಹ ವಿಡಿಯೋ. ದೇವರ ದರ್ಶನ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ. ಎಲ್ಲ ಕಲ್ಲುಗಳಿಂದ ನಿರ್ಮಾಣ ಆಗಿದೆ. ಇದು ಕೂಡ ಇಲ್ಲೆಲ್ಲ ದೇವರು ರಥ ಇದೆ, ಬೆಳ್ಳಿ ರಥ ನೋಡ್ಬೋದು ನೀವು. ಅದ್ಭುತವಾದಂಥ ಬೆಳ್ಳಿ ರಥ.
ಅದ್ಭುತವಾಗಿದೆ ರಥ ಮಾತ್ರ. ಇಲ್ಲೊಂದು ಚಿಕ್ಕದು ಮಂಟಪ ಇದೆ ನೋಡ್ಬೋದು. ರಥ ಇಲ್ಲೊಂದು ರಥ ಇದೆ, ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥ ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಪ್ರತಿ ಅಮಾವಾಸ್ಯೆಗೂ ಕೆಲವೊಂದು ಜನ ನಡ್ಕೋತಾರೆ ಭಕ್ತರು. ನಾವು ಇಷ್ಟು ದಿವಸ ಹೋಗಿರಲಿಲ್ಲ, ಈಗ ನೋಡೋಣ, ನಾವು ದರ್ಶನ ಮಾಡಿಕೊಂಡು ನಿಮಗೆಲ್ಲ ತೋರಿಸುವ ಅಂತ ಆಸೆಯಿಂದ ಬಂದಿದ್ದೀನಿ. ನಿಮಗೆಲ್ಲ ಸಿದ್ಧಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ದುರ್ಗಾದೇವಿಯ ಆಶೀರ್ವಾದ ಕೂಡ ಸದಾ ಇರಲಿ. ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣ ಆಗಲಿ ಅಂತ ಕೇಳ್ಕೊತೀನಿ. ಬೇಗ ಬೇಗ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಥರದಂತಹ ಅನುಭವಗಳಾಗಲಿ. ಹಾಗೆಯೇ ಯಾರಿಗೆಲ್ಲ ಏನೇನೋ ಸಮಸ್ಯೆಗಳಿದ್ದಾವೆ ಎಲ್ಲ ಬಗೆಹರಿಲಿ ಅಂತ ಕೇಳ್ಕೊತೀನಿ ದೇವರ ಹತ್ರ. ನಾನು ಕೂಡ ನೋಡಿ ಪ್ರಾರ್ಥನೆ ನಡೀತಾ ಇದೆ, ಪೂಜೆ ಮಾಡ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ. ಒಳಗಡೆ ಫೋನ್ ತೊಗೊಂಡು ಹೋಗೋ ಹಾಗಿಲ್ಲ, ಸೊ ಹೊರಗಡೆನೇ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹುಂಡಿ ಇದೆ, ಹುಂಡಿಗೆ ಬೇಕಾದ್ರೆ ದುಡ್ಡು ಹಾಕ್ಬೋದು ನೀವು. ಅದ್ಭುತವಾದಂತಹ ದರ್ಶನ ಬಿಡಿ, ನಿಜ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ನೋಡಿ, ವಾವ್, ಶ್ರೀ ಯಡಿಯೂರ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ ನೋಡಿ. ನಿಮಗೆ ಯಾವಾಗಾದರೂ ಟೈಮ್ ಸಿಕ್ಕರೆ ಬಂದು ದರ್ಶನ ಪಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.